ನಮಸ್ಕಾರ. ಇದು ಮೈಸೂರು ಆಕಾಶವಾಣಿಯ 90ನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೀವಿ. ಇದು ಮೈಸೂರು ಆಕಾಶವಾಣಿಯ ಒಂದು ಸ್ಟಾಲ್ ಇಲ್ಲಿರೋದು. ಇದು ನಮ್ಮ ವಿ ಟೇಪ್ ಅಂತ ನಾವೇನು ಹೇಳ್ತಾ ಇದ್ವಿ, ಅದು 15 ನಿಮಿಷ ರೆಕಾರ್ಡ್ ಆಗುತ್ತೆ ಇದರಲ್ಲಿ. ಇದಕ್ಕೆ ನಾವು ವಿ ಟೇಪ್ ಅಂತ ಹೇಳ್ತೀವಿ. ಹಾಗೆ ನಮಗೆ ಇಲ್ಲಿ ಇರೋದು ಇದು ಡಿ ಟೇಪ್. ಡಿ ಟೈಪ್ ಅಂದರೆ ಹೆಚ್ಚು ಕಡಿಮೆ ನಮಗೆ 26ರಿಂದ 28 ನಿಮಿಷ ನಮಗೆ ಇದರಲ್ಲಿ ರೆಕಾರ್ಡ್ ಆಗ್ತಿತ್ತು. ಇದೆಲ್ಲ ಇಲ್ಲಿ ನಮಗೇನು ತೋರಿಸ್ತಿದ್ದೀರಿ, ಇದೆಲ್ಲ ಹಳೆಯ ನಮ್ಮ ಮೈಕ್ ಸೆಟ್ಗಳು. ಈ ಮೈಕು ಕೂಡ, ಈ ಮೈಕಿಗೆ ತುಂಬ ಇದರಲ್ಲಿ ನಾಯ್ಸೇ ಇರಲ್ಲ, ತುಂಬ ಚೆನ್ನಾಗಿ ನಾವು ಹೇಳ್ಬೋದು ಅಂತ ಹೇಳುವಂಥದ್ದು. ಈಗ ತಂತ್ರಜ್ಞಾನ ತುಂಬ ಇಂಪ್ರೂವ್ ಆಗಿರುವ ಸಂದರ್ಭದಲ್ಲಿ ಬೇರೆ ಬೇರೆ ತರಹದ ಒಂದು ರೆಕಾರ್ಡಿಂಗ್ನ ಧ್ವನಿ ಮುದ್ರಣ ಯಂತ್ರಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಹಳೆಯ ಸಲಕರಣೆಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ. ನೋಡ್ತಾ ಒಂಥರ ಹಳೆಯ ದಿನಗಳಿಗೆ ಹೋದ ಹಾಗೆ ಅನಿಸುತ್ತೆ. ಇದು ನಾವು ನಮ್ಮ ಡಿಸ್ಕ್ ಏನು ತಟ್ಟೆಗಳ ಕಾಲ ಅಂತ ಹೇಳ್ತಿದ್ವಿ, ಆ ತಟ್ಟೆಗಳು ಅಂದರೆ ಇಲ್ಲಿ ನಾವು ಕೈನಲ್ಲಿ ಇದು ಮಾಡಿ, ಇದಕ್ಕೆ ನಾವು ಸ್ಟೈಲಸ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ಆ ಜಾಗದಲ್ಲಿ ನಾವು ಹಾಡನ್ನು ಆಯ್ಕೆ ಮಾಡಿ ಇಟ್ಟರೆ ಅದು ಆ ಹಾಡು ಅಲ್ಲಿಂದ ಆರಂಭ ಆಗ್ತಾ ಇದ್ದಂಥದ್ದು. ಇದಕ್ಕೆ ನಾವು ಕನ್ಸೋಲ್ ಅಂತ ಹೇಳ್ತೀವಿ. ಇದು ಹೇಗೆ ಅಂದರೆ ಬೇರೆ ಬೇರೆ ಈಗ 3 ಮೆಷಿನ್ ಇದಕ್ಕೆ ಕನೆಕ್ಟ್ ಆಗಿರುವಂಥದ್ದು. ನಾವು ಒಂದು ಫೇಡರ್, ಇದನ್ನು ನಾವು ಫೇಡರ್ ಹೀಗೆ ಓಪನ್ ಮಾಡಿದ್ರೆ ಯಾವ ಮಿಷಿನ್ಗೆ ಈ ಫೇಡರ್ ಕನೆಕ್ಟ್ ಆಗಿರುತ್ತೆ ಅದು ಓಪನ್ ಆಗುತ್ತೆ. ಹೀಗೆ ನಮ್ಮ ಇಡೀ ಪ್ರಸಾರದ ವ್ಯವಸ್ಥೆ ಇದ್ದದ್ದು. ಇದಕ್ಕೆ ನಾವು CTR ಕನ್ಸೋಲ್, CTR ಅಂತ ಕರಿತೀವಿ, ಕನ್ಸೋಲ್ ಟೇಪ್ ರೆಕಾರ್ಡರ್ ಅಂತ. ಈ ಹಿಂದೆ ನೀವೇನು ನೋಡಿದ್ರಿ, ಈ ಟೇಪ್ಗಳನ್ನು ನಾವು ಇದಕ್ಕೆ ಲೋಡ್ ಮಾಡಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ದಿದ್ದು. ಈಗ ಕಂಪ್ಯೂಟರ್ ಯುಗಕ್ಕೆ ನಾವು ಬಂದಿದ್ದೀವಿ. ಸಂಪೂರ್ಣವಾಗಿ ಕಂಪ್ಯೂಟರ್ನ ಕಾಲದಲ್ಲಿ ನಾವು ಬೇರೆ ಬೇರೆ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿ ಪ್ರಸಾರ ಮಾಡ್ತೀವಿ. ಇದು ಕೂಡ ಇನ್ನೊಂದು ರೀತಿಯ ಬೆಲ್ ರೆಕಾರ್ಡರ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಇದು ಬೆಲ್ ರೆಕಾರ್ಡರ್. ಈ ಸ್ಟೂಡರ್ ಮತ್ತು ಬೆಲ್ ಇದನ್ನು ನಾವು ಅರ್ಲಿಯರ್ ಯೂಸ್ ಮಾಡ್ತಾ ಇದ್ದಂಥದ್ದು. ಹಳೆಯ ನಮ್ಮ ಹಳೆಯ ಅಂದರೆ 2000ಕ್ಕಿಂತ ಮುಂಚೆ ಅಂತ ಹೇಳ್ಬೋದು. ಅಲ್ಲಿ ತನಕ 2099ರಿಂದ ಈಚೆಗೆ ನಾವು ಕಂಪ್ಯೂಟರ್ಗೆ ಶಿಫ್ಟ್ ಆಗಿರುವಂಥದ್ದು. ಈ ಎಲ್ಲ ಹಳೆಯ ಸಲಕರಣೆಗಳನ್ನು ಇಲ್ಲಿ ನಮ್ಮ ಇವತ್ತಿನ ಮೈಸೂರು 90ರ ಸಂಭ್ರಮದಲ್ಲಿ ಒಂದು ಪ್ರದರ್ಶನದಲ್ಲಿ ಇಡಲಾಗಿದೆ. ನೋಡಿ, ತುಂಬ ಖುಷಿಯಾಯಿತು. ಇದಕ್ಕೆ ಯಾರೆಲ್ಲ ಭಾಗವಹಿಸಿದಿರಿ ನಿಮ್ಮೆಲ್ಲರಿಗೂ ನಮೋ ನಮಃ, ಧನ್ಯವಾದ.